ವಾಟ್ಸಪ್ ಗೈಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಅಂದ್ಕೊಂಡಿದ್ದೀನಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಆಡಿಷನ್ಗೆ. ಸೊ ಆಡಿಷನ್ ಕೊಡ್ತೀನೋ ಬಿಡ್ತೀನೋ ಅದಂತೂ ನಂಗೆ ಗೊತ್ತಿಲ್ಲ, ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಓಪ್ ಫಾರ್ ದಿ ಗುಡ್ ಗೈಸ್. ಇವಾಗ ನಮ್ಮ ಏರಿಯಾ ಪಕ್ಕದಲ್ಲೇ ವಿಜಯನಗರಲ್ಲೇ ಆಡಿಷನ್ ನಡೀತಿದೆ ಶಾರ್ಟ್ ಫಿಲಮ್ಗೆ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಯಾಕೆ ತಡ, ಅಲ್ಲೇ ಹೋಗಿ ಏನಿರುತ್ತೆ. ನನಗೆ ಆ್ಯಕ್ಟಿಂಗ್ ಬಗ್ಗೆ ಒಂಚೂರು ಗೊತ್ತಿಲ್ಲ, ಬಟ್ ಸುಮ್ಮನೆ ಆಡಿಷನ್ ಹೋಗೋಣ, ಅಲ್ಲಿ ಹೆಂಗಿರುತ್ತೋ ಆದರೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ ಗೈಸ್. ಹಿಂಗೆ ಲೆಮನ್ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೋಗಿ ಕುಡಿದ್ಬಿಟ್ಟು ಹೋಗೋಣ ಬನ್ನಿ. ಆಡಿಷನ್ಗೆ ಬಂದಿದ್ದೀವಿ ನೋಡಿ. ಆಡಿಷನ್ ಕೊಟ್ಟಿದ್ದಾರೆ. ಆಡಿಷನ್ ಟೋಕನ್ ನಂಬರ್ 29. ಇವಾಗ ಹೋಗೋಣ. ಒಂಥರ ಇದೆ, ಡಗ್ ಅಂತಿದೆ ಆಡಿಷನ್ ಕೊಡೋಕ್ಕೆ. ಕೊಟ್ಟರೆ ಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ. ಲೆಟ್ಸ್ ಸಿ, ಬನ್ನಿ. ಇದೆ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ಗೈಸ್. ಆಡಿಷನ್ 29 ನಂದು, ಆಡಿಷನ್ 30 ನಮ್ಮ ಅಣ್ಣದು. ಸೊ ಇವಾಗ ಒಳಗಡೆ ಆಡಿಷನ್ ಕೊಟ್ಬಿಟ್ಟು ಸ್ಕ್ರಿಪ್ಟಾರ ಕೊಡ್ತಾರಂತೆ. ನನಗೆ ಫಸ್ಟ್ ಟೈಮ್ ನಾನು ಇವಾಗ ಆಡಿಷನ್ ಕೊಡೋಕೆ ಹೋಗ್ತಾಯಿದ್ದೀನಿ. ಸೊ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಇನ್ನೂ ಎಷ್ಟು ಒಂದು ಅರ್ಧ ಅವರ್ ಆಗ್ಬೋದು ಒಳಗೆ. ಆ್ಯಂಡ್ ಹೋಪ್ ಫಾರ್ ದಿ ಬೆಸ್ಟ್ ಎಲ್ಲ ಹೇಳ್ದಂಗೆ. ನನಗೆ ಡಗ್ ಅಂತಿದೆ. ಇವಾಗ ಕರೀತಾರೋ ಅನಿಸು, ಅವಾಗ ಡಗ್ ಅನ್ನತ್ತೆ. ಲೆಟ್ಸ್ ಗೋ ಗೈಸ್. ಏನು ಆ್ಯಕ್ಟಿಂಗ್ ಗೊತ್ತಿದ್ದಲೆ ನಾನು ಇವಾಗ ಆಡಿಷನ್ ಕೊಡ್ತಾಯಿದ್ದೀನಿ. ಏನು ಸ್ಕ್ರಿಪ್ಟು ಏನೂ ಇಲ್ಲ, ಜಸ್ಟ್ ಫಸ್ಟ್ ಟೈಮ್ ನಾನು ಹೋಗೋಣ ನೋಡೋಣ ಅಂದ್ಕೊಂಡಿದ್ದು. ಬಟ್ ಇಲ್ಲಿ ಹೋಗಿದ ತಕ್ಷಣ ಮೈಂಡ್ ಚೇಂಜ್ ಆಗಿಬಿಡ್ತು ಕೊಡಬೇಕು ಅಂತ. ಲೆಟ್ಸ್ ಗೋ, ಹೋಗ್ಬಿಟ್ಟು ಕೊಟ್ಬಿಡೋಣ. ಇವಾಗ ನಾನು ಆಡಿಷನ್ಗೆ ಬಂದಿದ್ದೆ. ಆಡಿಷನ್ ಆಯಿತು. ಸೊ ಇಲ್ಲಿ ಎಲ್ಲ ಕಲಾವಿದರು ಕೊಟ್ಟಿದ್ದಾರೆ. ಬಾಲಾಜಿ ವಿಷ್ಣು ಅಂತ ನೋಡ್ತೀರಾ, ಇವ್ರನ್ನೂ ನೋಡ್ತೀರಾ, ರೀಲ್ ಕ್ರಿಯೇಟರು. ಅಕ್ಷಾರಾಮ್ ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಖಂಡಿತ ಅವರು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡಲಿ ಅಂತ ನಾನು ಖುಷಿಪಟ್ಟು ಅವರಿಗೆ ಹಾರೈಸ್ತೀನಿ. ಆ್ಯಂಡ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಇವಾಗ ನಾನು ಮನೆಗೆ ಬಂದಿದ್ದೀನಿ ಗೈಸ್. ನಮ್ಮ ಅಕ್ಕನ ರಿಯಾಕ್ಷನ್ ಕೇಳಿ. ನಾನು ಆಡಿಷನ್ ಚೆನ್ನಾಗಿ ಮಾಡಿಲ್ಲ, ಬಟ್ ಮದನ್ ಅಂತೂ ಕ್ರೇಜಿಂಗ್ ಮಾಡ್ದೆ ಅಕ್ಕ. ಅವ್ನು ನೋಡಿ ಇಲ್ಲಿ ವೀಡಿಯೋ ಗೈಸ್, ನೋಡಿ ಇಲ್ಲಿ ವೀಡಿಯೋ ತೋರಿಸ್ತೀನಿ. ಇದು ನಂದು ಹಾಕ್ತೀನಿ ಕ್ಲಿಪ್ ನೋಡಿ. ಗೈಸ್ ನಾನು ತಿಕ್ಕಾ ಥರ ಮಾಡಿದ್ದೀನಿ. ನಾನು ಚೆನ್ನಾಗೇ ಮಾಡಿಲ್ಲ ಆ್ಯಕ್ಚುಲಿ. ಒಳ್ಳೆ ಯಾವುದೋ ನಮ್ಮ ಪ್ರಾಡಕ್ಟ್ ರಿವ್ಯೂ ಥರ ಕೊಡ್ತಾಯಿದ್ದೀನಿ. ಆಡಿಷನ್ ಹೆಂಗಿತ್ತು ಗೊತ್ತಾ ಗೈಸ್? ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಹೋಗಿರೋದು. ನನಗೆ ಹೋಗಿದ ತಕ್ಷಣ ಇನ್ನೇನು ಒಳಗೆ ಹೋಗ್ತಾಯಿದ್ದೀನಿ, ಇದೆ ಡಗ್ ಅಂತಿದೆ. ಹೋಗಿದ ತಕ್ಷಣ ಆ್ಯಕ್ಟ್ ಮಾಡ್ತಿದ್ದೀನಿ, ಅದು ಕ್ಲಿಪ್ ಹಾಕ್ತೀನಿ ನೋಡಿ. ಆ್ಯಕ್ಟ್ ಮಾಡಿಬಿಟ್ಟು ಹೋದೆ. ಆ್ಯಕ್ಟ್ ಮಾಡ್ತಾನೆ ನಂಗೆ ಕಾನ್ಷಿಯಸ್ ಫುಲ್ಲು. ನನಗೆ ಡಗ್ ಎದೆ ಎಲ್ಲ ಫುಲ್ ಡಗ್ ಅಂತಿದ್ದೆ. ನಾನೇನು ಆ್ಯಕ್ಟ್ ಮಾಡಿದೆ ಅಂದರೆ, ಸರಿಪೋದ ಶನಿವಾರ ಮೂವಿ ಇದೆ ನಾನಿದು, ಓಕೆ, ತೆಲುಗುವಲ್ಲಿ. ಅದನ್ನು ಎಸ್ ಜೆ ಸೂರ್ಯ ಪೊಲೀಸ್ ಆಗಿರ್ತಾನೆ. ಸೊ ಅದೊಂದು ಸೀನ್ ಬರುತ್ತೆ, ಅದೊಂದು ಮಾಡಿದ್ದೀನಿ. ಬಟ್ ನನಗೆ ಅನ್ಸಂಗೆ ನಾನು ಅಷ್ಟು ಲೆವೆಲಲ್ಲಿ ಏನು ಮಾಡಿಲ್ಲ. ನಾನು ಆ್ಯಕ್ಚುಲಿ ನನ್ನ ಬೈ ಹಾರ್ಟ್ ಹೇಳ್ಬೇಕಂದ್ರೆ ನಾನು ಅಷ್ಟು ಚೆನ್ನಾಗಿ ಮಾಡಿಲ್ಲ ಗೈಸ್, ಬಿಕಾಸ್ ನಾನು ಫಸ್ಟ್ ಟೈಮ್ ಅಲ್ವಾ ಹೋಗ್ತಿರೋದು. ಸೊ ಅಲ್ಲಿ ಹೋಗ್ಬೇಕಂದಿದ ತಕ್ಷಣ ಎಲ್ಲ ಡಗ್ ನರ್ವಸ್ ಆಗಿಬಿಟ್ಟೆ. ಫುಲ್ಲು ನರ್ವಸ್ ಮೂಮೆಂಟಲ್ಲೇ ಎಲ್ಲ ಮರ್ತೋಗ್ಬಿಟ್ಟೆ. ಬಟ್ ಇವಾಗೇನಂದರೆ ನಮ್ಮ ಅಣ್ಣ ಮಾಡ್ದ ಗೈಸ್, ಕಳೆದೋದೆ ಮಾತ್ರ ನಾನಂತ ಆ್ಯಕ್ಟಿಂಗು. ಸೂರ್ಯದು ಸೊರರಿ ಪೋಟ್ರು ಅಂತ ಮೂವಿ ಇದೆ, ಓಕೆ, ತಮಿಳ್ದು. ಸೊ ಅದು ಏರ್ಪೋರ್ಟ್ ಸೀನ್ ಇದೆ, ಆ ಏರ್ಪೋರ್ಟ್ ಸೀನ್ ಒಂದು ಮಾಡಿದ್ದಾನೆ. ನಾನೇ ಶಾಕು. ನಮ್ಮ ಅಣ್ಣ ಇಷ್ಟು ದಿನ ಆ್ಯಕ್ಟಿಂಗೆಲ್ಲ ಎಷ್ಟು ಇಡಾನಾಗಿ ಇಟ್ಕೊಂಡಿದ್ದೆ ಎಲ್ಲ, ಇವಾಗ ಏನು ಮಾಡ್ದ ಅಂದರೆ ನೋಡಿದ ತಕ್ಷಣವೇ ಮೆಸ್ಮರೈಸ್ ಆಗಿಬಿಟ್ಟೆ ಗೈಸ್. ಸೊ ಎಲ್ಲ ದೇವರಿಗೆ ಬಿಟ್ಟಿದ್ದೀವಿ, ಎಲ್ಲ ಅವ್ರಿಗೆ ಆಡಿಷನ್ ಸೆಲೆಕ್ಟರ್ಸ್ಗೆ ಬಿಟ್ಟಿದ್ದೀವಿ. ಆ ಶಾರ್ಟ್ ಫಿಲಮ್ ಏನಂದರೆ, ಆ ಶಾರ್ಟ್ ಫಿಲಮ್ ಬಂದುಬಿಟ್ಟು ಅಂತ ಪ್ಯಾನ್ ಇಂಡಿಯಾ ಶಾರ್ಟ್ ಫಿಲಮ್ ಅಂತೆ. ಸೊ ಅದು 4 ಲ್ಯಾಂಗ್ವೇಜಸ್ ಏನೋ ಬರುತ್ತೆ ಅಂತೆ. ಸೊ ಆ್ಯಕ್ಟಿಂಗ್ ಆಡಿಷನ್ ಕರೆದಿದ್ದು ಹೋಗಿದ್ದೆ. ನೆಕ್ಸ್ಟು ಸೊ ಹೋಪ್ ಫಾರ್ ದಿ ಬೆಸ್ಟ್. ನಾನು ಚೆನ್ನಾಗಿ ಮಾಡಿದ್ದೀನಿ, ನಮ್ಮ ಅಣ್ಣನೂ ಮಸ್ತಾಗಿ ಮಾಡಿದ್ದಾನೆ.
ಅದು ಮಾತೇ ಇಲ್ಲ, ಕ್ರೇಜಿಯಾಗಿತ್ತು. ಸೊ ಎಲ್ಲ ದೇವ್ರಿಗೆ ಬಿಡ್ತೀನಿ. ಎಲ್ಲ ಕಂಟೆಂಟ್ ಕ್ರಿಯೇಟರ್ ಇಬ್ಬರು ಸಿಕ್ಕಿದ್ರು, ಇಬ್ಬರೂ ಮಾತಾಡ್ಸಿದ್ದೀವಿ. ಫಸ್ಟ್ ಟೈಮ್ ಲೈಫ್ ಎಕ್ಸ್ಪೀರಿಯೆನ್ಸ್ ತೊಗೊಂಡೆ ನಾನು. ಸೊ ಇನ್ನೇನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.